ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಮಕ್ಕಳಿಗೆ ಬೇಸಿಗೆ ರಜಾ ಬಂದ್ಬಿಟ್ಟಿದೆ. ಸೊ ಪೇರೆಂಟ್ಸ್ಗೆಲ್ಲ ಸಜಾ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಅವ್ರು ಯಾವ್ಯಾವ ರೀತಿ ಕ್ವಾಟ್ಲೆ ಕೊಡ್ತಾರೆ ಅಂದ್ಬಿಟ್ಟು. ಮನೆಯಲ್ಲಿರೋ ಪ್ರತಿಯೊಂದು ವಸ್ತುನೂ ಆಟಕ್ಕೆ ಬಳಸ್ಕೊತಾರೆ, ಮನೆ ಎಲ್ಲ ಕಿತ್ತಾಕ್ತಾರೆ. ಈ ಚಿಕ್ಕ ಮಕ್ಕಳಿರೋ ಪೇರೆಂಟ್ಸ್ಗೆ ಇದೆಲ್ಲ ಪ್ರಾಬ್ಲಮ್ಮು ಗೊತ್ತಿರುತ್ತೆ. ರಜಾ ಬಂತು ಅಂದರೆ ಏನೆಲ್ಲ ಮಾಡ್ತಾರೆ ಅಂತ. ಸೊ ಅವರು ನನಗಿವಾಗ ಜಾಮೂನ್ ಬೇಕು ಅಂತ ಕೇಳ್ತಾಯಿದ್ರು. ಈಗ ಜಾಮೂನ್ ಮಾಡ್ತಾಯಿದ್ದೀನಿ. GRB ಜಾಮೂನ್ ಪ್ಯಾಕೆಟ್ ಮನೇಲಿತ್ತು ಅಂದ್ಬಿಟ್ಟು ಅವ್ರು ಜಾಮೂನ್ ಪ್ಯಾಕೆಟ್ ನೋಡಿದ ತಕ್ಷಣ ಅದನ್ನು ಮಾಡೋವರೆಗೂ ಬಿಡಲಿಲ್ಲ, ತಲೆ ತಿಂತಾನೇ ಇದ್ದರು. ಸೊ ಹೋಗ್ಲಿ ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇದು GRB ಜಾಮೂನ್ ಮಿಕ್ಸು. ಇದಕ್ಕೆ ನಾವು ನೀರಲ್ಲಾದರೂ ಕಲಿಸ್ಕೊಬೋದು ಅಥವಾ ಹಾಲಲ್ಲಾದರೂ ಕಲಿಸ್ಕೊಬೋದು. ನಾನು ನೀರಲ್ಲಿ ಕಲಿಸ್ಕೊಂಡಿದ್ದೀನಿ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಬೋದು, ದಪ್ಪ ಉಂಡೆಗಳನ್ನ ಮಾಡ್ಕೊಬೋದು. ನಮಗೆ ಎಷ್ಟು ಇರುತ್ತೋ ನೋಡಿ ಅಷ್ಟಿಷ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಒಂದೇ ಕನ್ಸಿಸ್ಟೆನ್ಸಿ ಬರೋಲ್ಲ. ಒಂದು ಚಿಕ್ಕದಾಗ್ಬೋದು, ಒಂದು ದೊಡ್ಡದಾಗ್ಬೋದು. ಒಟ್ಟಿನಲ್ಲಿ ರೌಂಡಲ್ಲಿ ಮಾಡ್ಕೋಬೇಕಾಗುತ್ತೆ. ಮೊದಲು ನಾವು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ಸೊ ಆವಾಗ ಉಂಡೆ ಚೆನ್ನಾಗಿ ಬರುತ್ತೆ. ಆಮೇಲೆ ಹಿಟ್ಟನ್ನು ಸ್ವಲ್ಪ ಹೊತ್ತು ನೆನೆಸಿಡ್ಬೇಕಂತೆ. ಅದು ಗೊತ್ತಿರಲಿಲ್ಲ. ನಾನು ಮಾಡಿದ ತಪ್ಪು ನೀವು ಯಾರೂ ಮಾಡಬೇಡಿ. ಸ್ವಲ್ಪ ಒಂದು 1/4 ಗಂಟೆ 20 ನಿಮಿಷ ಅದನ್ನು ಕಲಿಸ್ಬಿಟ್ಟು ಹಾಗೆ ಇಟ್ಟು ಆಮೇಲೆ ಉಂಡೆ ಮಾಡಿ ಜಾಮೂನ್ ಮಾಡಿದ್ರೆ ಅದು ಜಾಮೂನ್ಗಳು ಒಡೆದೋಗಲ್ಲ ಅಂತ ಆಮೇಲೆ ಗೊತ್ತಾಯಿತು ನನಗೆ. ನಾನು ನೆನೆಸಿರಲಿಲ್ಲ. ಸೊ ಅದಕ್ಕೆ ನನಗೆ ಜಾಮೂನ್ ಸ್ವಲ್ಪ ಒಡೆದೋಯ್ತು. ಅದಕ್ಕೆ ಹೇಳಿದ್ದು ನಾನು ಮಾಡಿದ ತಪ್ಪನ್ನ ಮಾಡಬೇಡಿ ಅಂತ. ಸೊ ನೋಡಿ ಇವಾಗ ನಾನು ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಒಂದು ದಪ್ಪ ಇದೆ, ಒಂದು ಸಣ್ಣ ಇದೆ. ಡೋಂಟ್ ಮೈಂಡ್ ಅಂದರೆ ನಾನು ಯಾವುದೇ ರೀತಿ ಗೆಸ್ಟು ಅಥವಾ ಬೇರೆ ಯಾವುದೋ ಇದಕ್ಕೆ ಮಾಡ್ತಾ ಇರಲಿಲ್ವಲ್ಲ, ಬರೀ ಮಕ್ಕಳು ತಿನ್ನೋಕ್ಕಂತ ಅಂದ್ಕೊಂಡು ಒಂದು ದೊಡ್ಡದಾಗಲಿ ಚಿಕ್ಕದಾಗಲಿ ಪರವಾಗಿಲ್ಲ ಅಂತ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟೆಷ್ಟು ಸೈಜ್ ಬೇಕೋ ಅಷ್ಟನ್ನು ನೀವು ಮಾಡ್ಕೊಬೋದು. ನೋಡ್ತಾ ಇರ್ಬೋದು ಉಂಡೆಗಳು ರೆಡಿಯಾಗಿದೆ. ಈಗ ಸಕ್ಕರೆ ಪಾಕಬೇಕಲ್ವ ಜಾಮೂನ್ಗೆ, ಅದನ್ನು ಮಾಡ್ಕೊತಾ ಇದ್ದೀನಿ. ನಾನು ಈ ಥರ ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಮೇಲೆ ಈ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕ್ಕೊತೀನಿ ಫ್ರೆಂಡ್ಸ್. ಸೊ ನಿಮಗೆ ಕ್ವಾಂಟಿಟಿ ಎಷ್ಟು, ನೀವು ಜಾಮೂನ್ ಎಷ್ಟು ಮಾಡ್ತೀರಾ ಅದ್ರ ಮೇಲೆ ನೀವು ಸಕ್ಕರೆ ಪಾಕನ ಅಳತೆನ ಹೆಚ್ಚಿಸ್ಕೋಬೇಕಾಗುತ್ತೆ. ಸೊ ನಾನಿವಾಗ ಸ್ವಲ್ಪನೇ ಮಕ್ಕಳಿಗೋಸ್ಕರ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇಷ್ಟು ನೀರು ಹಾಕ್ಕೊಂಡು ಇವಾಗ ಸ್ಟವ್ ಹಚ್ಚಿಸ್ಕೊಂಡು ಇದು 1 ಗ್ಲಾಸ್ ಶುಗರ್ ತೊಗೊಂಡಿದ್ದೀನಿ. ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನಾವು ಶುಗರ್ನ ಆ್ಯಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನಾನು ಈ ಗ್ಲಾಸಲ್ಲಿ 1 ಗ್ಲಾಸ್ ಶುಗರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಏನಾದರೂ ಜಾಮೂನ್ ಜಾಸ್ತಿ ಮಾಡ್ತಾಯಿದ್ದೀರಾ, ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ನಾವು ಸಕ್ಕರೆ ಪಾಕನೂ ಕೂಡ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾವು ಏಲಕ್ಕಿ ಪುಡಿ ಮತ್ತು ಮನೇಲಿ ಇತ್ತು ಅಂದರೆ ಕೇಸರಿನೂ ಆ್ಯಡ್ ಮಾಡ್ಕೋಬೋದು. ಸೊ ನಾನಿವಾಗ ಬರೀ ಏಲಕ್ಕಿನ ಪುಡಿ ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೊತಿದ್ದೀನಿ. ಕೇಸರಿ ಇರಲಿಲ್ಲ, ಅದಕ್ಕೋಸ್ಕರ ಬರೀ ಏಲಕ್ಕಿ ಪುಡಿನ ಹಾಕ್ಕೊತೀನಿ ಫ್ರೆಂಡ್ಸ್. ಈಗ ಇದು ಚೆನ್ನಾಗಿ ಮರಳಬೇಕು ಚೆನ್ನಾಗಿ. ಇದೇನು ನಿಮಗೆ ಚೆನ್ನಾಗಿ ಪಾಕ ಬರಬೇಕು ಆ ಥರ ಏನಿಲ್ಲ ಫ್ರೆಂಡ್ಸ್. ಸುಮ್ಮನೆ ಒಂದು ನೀರು ಎಡೆ ಥರ ಬಂದರೆ ಸಾಕು. ಬೇರೆ ಈ ತಂಬಿಟ್ಟು ಅಥವಾ ಇನ್ನೇನಾದರೂ ಮಾಡಬೇಕಾದ್ರೆ ನಾವು ಎಳೆ ಬರೋವರೆಗೂ ಪಾಕನ ಕಾಯಿಸ್ಕೊತೀವಲ್ವ. ಆದರೆ ಈ ಜಾಮೂನ್ಗೆ ಅಷ್ಟು ಎಳೆ ಬರೋ ಅವಶ್ಯಕತೆ ಇಲ್ಲ. ಜಸ್ಟ್ ಆ ಸಕ್ಕರೆ ಕರಗಿ ನಮಗೆ ಒಂದು ಎಳೆ ಬಂದರೆ ಸಾಕು. ನೋಡಿ ಈಗ
ಕುದೀತಾ ಇದೆ ಸಕ್ಕರೆ ಪಾಕ. ನೋಡಿ ಫ್ರೆಂಡ್ಸ್, ಈಗ ಕುದೀತಾ ಇದೆ. ಈ ಟೈಮಲ್ಲಿ ನಾನು ಏಲಕ್ಕಿ ಪುಡಿನ ಸೇರಿಸ್ಕೊತಿದ್ದೀನಿ. ಏಲಕ್ಕಿ ಪುಡಿ ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಕ್ಕರೆ ಪಾಕ ರೆಡಿ. ಈಗ ಸಕ್ಕರೆ ಪಾಕ ರೆಡಿ ಆಯಿತು. ನೆಕ್ಸ್ಟು ಜಾಮೂನು ಮಾಡೋದು ನೋಡೋಣ. ನೋಡಿ ಫ್ರೆಂಡ್ಸ್, ಈಗ ಸಕ್ಕರೆ ಪಾಕ ಆಲ್ರೆಡಿ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊತೀನಿ. ಈಗ ಸಕ್ಕರೆ ಪಾಕ ರೆಡಿ. ಈ ಥರ ಒಂದು ಕಡಾಯಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ ಜಾಮೂನನ್ನ ಕರಿಯೋದಕ್ಕೆ. ಈಗ ಆಯಿಲ್ ಹಾಕ್ಕೊಂಡು ಸ್ಟವ್ ಹಚ್ಕೊತಿದ್ದೀನಿ. ಸ್ಟವ್ ಹಚ್ಚಿ ಎಣ್ಣೆ ಬಿಸಿ ಆಗಬೇಕು. ಇಲ್ಲಿ ಪಕ್ಕದಲ್ಲೇ ಆವಾಗಲೇ ಮಾಡೋದ್ನಲ್ಲ ಸಕ್ಕರೆ ಪಾಕನ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಏಕೆಂದರೆ ಇಲ್ಲಿ ಜಾಮೂನು ಕರೆದ ತಕ್ಷಣ ಅದನ್ನು ನಾವು ಪಾಕಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ಅದು ಸಕ್ಕರೆ ಪಾಕದಲ್ಲಿ ಜಾಮೂನು ಚೆನ್ನಾಗಿ ಹೀರ್ಕೋಬೇಕಾಗುತ್ತೆ ಸಕ್ಕರೆ ಪಾಕನ. ಸೊ ಅದಕ್ಕೇ ನಾವು ಇಲ್ಲಿ ಕರೆದ ತಕ್ಷಣ ಅದರೊಳಗೆ ಹಾಕಿ ಒಂದು 15 ನಿಮಿಷ ಬಿಟ್ಟರೆ ಚೆನ್ನಾಗಿ ಅದು ಅಬ್ಸರ್ವ್ ಆಗಿರುತ್ತೆ ಸಕ್ಕರೆ ಪಾಕ ಜಾಮೂನಿಗೆ. ಸೊ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿ ಆಗ್ತಾ ಇದೆ. ಈಗ ಎಣ್ಣೆ ಬಿಸಿ ಆದಮೇಲೆ ನಾವು ಏನು ಮಾಡ್ಕೊಂಡಿದ್ದೀವಿ ಸಣ್ಣ ಸಣ್ಣ ಉಂಡೆಗಳನ್ನ ಅದನ್ನು ಒಂದೊಂದಾಗಿ ಎಣ್ಣೆಗೆ ಹಾಕ್ಕೋಬೇಕು. ನಾನು ಜಾಸ್ತಿ ಮಾಡಿಲ್ಲ ಫ್ರೆಂಡ್ಸ್, ಹೆಂಗೆ ಬರುತ್ತೋ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ ಯಾವ ಥರ ಬರುತ್ತೆ ಜಾಮೂನು ಅಂತ. ಇದೇನು ಯಾವುದೋ ಫಂಕ್ಷನ್ಗೆ ಅಥವಾ ಗೆಸ್ಟ್ಗೆ ಮಾಡ್ತಾ ಇಲ್ವಲ್ಲ, ಮಕ್ಕಳಿಗೋಸ್ಕರ ತಾನೇ. ಹೆಂಗೆ ಬಂದರೂ ತಿಂತಾರೆ ಅನ್ನೋದು ಒಂದು ಧೈರ್ಯದ ಮೇಲೆ ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೋ ಫೈನಲಾಗಿ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಈಗ ನೋಡಿ ಎಣ್ಣೆ ಬಿಸಿ ಆಗಿದೆ. ನಾವು ಆದಷ್ಟು ಸಿಮ್ಮಲ್ಲಿ ಇಟ್ಕೊಳ್ಬೇಕಾಗುತ್ತೆ ಈ ಎಣ್ಣೆ ಜಾಮೂನ್ನ ಕರಿಬೇಕಾದ್ರೆ. ಯಾಕೆಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದ್ರ ಮೇಲೆ ಜಾಸ್ತಿ ಸಿಯೋ ಚಾನ್ಸಸ್ ಇರುತ್ತೆ, ಒಳಗಡೆ ಬೆಂದಿರೋದಿಲ್ಲ ಅಂತ ಅಲ್ವಾ ಫ್ರೆಂಡ್ಸ್. ಅದಕ್ಕೆ ನಾವು ಏನೇ ಡೀಪ್ ಫ್ರೈ ಮಾಡಬೇಕಾದ್ರೂ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದ್ರೆ ಸೊ ಅದು ಒಳಗಿಂದನೂ ಸಹ ಚೆನ್ನಾಗಿ ಬೇಯುತ್ತೆ ಅಂತ ಒಂದು ಇದು ದೊಡ್ಡವ್ರು ಹೇಳಿರೋದು ನನಗೆ. ನೋಡಿ ಇವಾಗ ಎಣ್ಣೆ ಕಾದಿದೆ. ಒಂದೊಂದಾಗಿ ಉಂಡೆಗಳನ್ನ ಹಾಕ್ಕೊಳ್ಳೋಣ ಅದಕ್ಕೆ. ಯಾವ ಥರ ಬರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಜಾಮೂನ್ ಥರ ಟೇಸ್ಟ್ ಇದ್ದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾವ ಥರ ಮಾಡ್ತೀರಾ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಸಿಮ್ಮಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕೆಂದರೆ ಇದು ನಾವು ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ಜಾಮೂನ್ನ ಕರ್ಕೋಬೇಕಾಗುತ್ತೆ, ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಅದು ಮೇಲೆ ತುಂಬ ಕಪ್ಪಾಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ನಾಟ್ ಬ್ಯಾಡ್ ಫ್ರೆಂಡ್ಸ್. ಬರ್ತಾ ಇದೆ. ಬಟ್ ಹೋಟೆಲಲ್ಲೆಲ್ಲ ಸಿಗೋ ಥರ ನಿಮಗೆ ರೌಂಡಾಗಿ
ಕ್ರ್ಯಾಕ್ ಬರ್ದಲೆ ಮಾಡೋಕ್ಕೆ ಬಂದಿಲ್ಲ ನನಗೆ. ಹೋಟೆಲಲ್ಲಾದರೆ ಅವರು ಒಂದೇ ಒಂದು ಕ್ರ್ಯಾಕ್ ಇಡಲು ಇಲ್ದಂಗೆ ಮಾಡ್ತಾರೆ, ಬಟ್ ಅದು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಫೈನಲಿ ಈ ಕಲರ್ ಬರಬೇಕು, ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ಸ್ವಲ್ಪ ಒಡೆದಿದೆ, ನಂತರ ಯಾರು ನೀವು ಮಾಡಬೇಡಿ, ನೀವು ಚೆನ್ನಾಗಿ ಮಾಡ್ಕೊಳ್ಳಿ. ನನಗೆ ಈ ಥರನೇ ಬಂದಿದ್ದು, ಏನು ಮಾಡೋದು ಫ್ರೆಂಡ್ಸ್. ನೋಡಿ ಫೈನಲ್ಗೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈ ಕಲರ್ ಬರಬೇಕು ನಮಗೆ, ಗೋಲ್ಡನ್ ಕಲರ್. ತುಂಬ ಚೆನ್ನಾಗಿ ಕಲರ್ ಬಂದಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಜಾಮೂನು. ಸೊ ಇದು ಇವಾಗ ಆಗಿದೆ ಫ್ರೆಂಡ್ಸ್. ಇದನ್ನು ನಾವು ಸಕ್ಕರೆ ಪಾಕಕ್ಕೆ ಹಾಕೋಬೇಕು, ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ಫೈನಲಾಗಿ. ಸ್ವಲ್ಪ ಒಡ್ಕೊಂಡಿದೆ ಉಂಡೆಗಳು, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏಕೆಂದರೆ ನಾನು ಯಾವಾಗಲೂ ಜಾಸ್ತಿ ಹೊರಗಡೆಯಿಂದಲೇ ಮಕ್ಕಳಿಗೆಲ್ಲ ಕೊಡಿಸೋದ್ರಿಂದ, ಇವಾಗ ರಜೆ ಇರೋದ್ರಿಂದ ಮನೇಲೇ ಟ್ರೈ ಮಾಡೋಣ ಅಂತ ಮಾಡಿದೆ. ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂತು. ಅದು ಸ್ವಲ್ಪ ಉಂಡೆಗಳು ಕ್ರ್ಯಾಕ್ ಆಗಿದೆ, ಏನೋ ಅದಕ್ಕೂ ಏನು ಡಿಫ್ರೆನ್ಸ್ ಆಗಲ್ಲ, ಟೇಸ್ಟ್ ಥರನೇ ಇರುತ್ತೆ. ನೋಡಿ ಈ ಕಲರ್ ಬರಬೇಕು ಜಾಮೂನು, ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಈ ಹದದಲ್ಲಿ ನಾವು ತೆಗೆದು ಸಕ್ಕರೆ ಪಾಕಕ್ಕೆ ಹಾಕ್ಬಿಟ್ರೆ ಜಾಮೂನು ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ ನಮ್ಮ ಸಕ್ಕರೆ ಪಾಕಕ್ಕೆ ಹಾಕಿದ್ದೀನಿ, ಡೀಪ್ ಫ್ರೈ ಮಾಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಇದನ್ನು ಒಂದು 5-10 ನಿಮಿಷ ಮುಚ್ಚಿಟ್ಬಿಟ್ರೆ ಇನ್ನೂ ಚೆನ್ನಾಗಿ ಸಕ್ಕರೆ ಪಾಕನೆಲ್ಲ ಹೀರ್ಕೊಂಡು ಹೇಗಿದೆ ಟೇಸ್ಟು? ಚೆನ್ನಾಗಿದೆಯಾ? ನೋಡಿದ್ರಲ್ಲ ಫ್ರೆಂಡ್ಸ್ ಜಾಮೂನು ಹೆಂಗಿತ್ತು ಅಂತ. ಫೈನಲಿ ಹೆಂಗೆ ಜಾಮೂನು ಒಡೆದೋಗಿದ್ರು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು, ಮಕ್ಕಳಿಗೂ ತುಂಬ ಇಷ್ಟ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಫ್ರೆಂಡ್ಸ್ ಶೇರ್ ಮಾಡೋದು ಮರಿಬೇಡಿ. ನಾನೊಂದು ಸಣ್ಣ ಯೂಟ್ಯೂಬರು, ದಯವಿಟ್ಟು ನನಗೆ ಸಹಕಾರ ಕೊಡಿ, ಸಹಕರಿಸಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.